ಹಲೋ ಕುಟುಂಬದವರೇ, ನಾನು ನಿಮ್ಮ ಮನೆ ಮಗಳು ಪುಷ್ಪ. ಇವತ್ತು ಬಂದು ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬಂದು ವಿಜೃಂಭಣೆಯಿಂದ ಹಬ್ಬ ಮಾಡಿ ಲಕ್ಷ್ಮಿ ಪೂಜೆ ಮಾಡಿ ನೀವು ಮಹಾಲಕ್ಷ್ಮಿ ಥರ ರೆಡಿಯಾಗಿ ಧನಲಕ್ಷ್ಮಿಯನ್ನು ಆಗಮನ ಮಾಡಲಿ, ಎಲ್ರಿಗೂ ಒಳ್ಳೇದಾಗಲಿ ಇಟ್ಕೊಂಡು ನನ್ನ ಇವತ್ತಿನ ಈ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ನಾನು ಇವತ್ತು ಬಂದು ನನ್ನ ಬೀಗರು ಮನೆಗೆ ವರಲಕ್ಷ್ಮಿ ಹಬ್ಬಕ್ಕೆ ಹೋಗ್ತಾ ಇದ್ದೀನಿ. ಸೊ ನನ್ನ ಮಗಳು ಅವ್ರ ಮನೇಲಿರೋದ್ರಿಂದ ಈ ಸಲ ಫಸ್ಟ್ನೇ ವರಲಕ್ಷ್ಮಿ ಹಬ್ಬ ಮಾಡಿಸ್ತಾ ಇದ್ದಾರೆ ಮಗಳು ಕೈಲೇ. ಸೊ ಹಾಗಾಗಿ ನಮ್ಮ ಒಂದು ಫ್ಯಾಮ್ಲಿನ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ. ಹಾಗಾಗಿ ನಾವು ಇವತ್ತೆಲ್ಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಮಕೂರು ಹೆಗ್ಗೆರೆಗೆ ಹೋಗ್ತಾ ಇದ್ದೀವಿ. ಸೊ ಯಜಮಾನ್ರು ನೋಡ್ರಿ ಫುಲ್ ಬಿಂದಾಸಾಗಿ ರೆಡಿ ಆಗಿಬಿಟ್ಟಿದ್ದಾರೆ. ಸೊ ಹಾಗೆ ಬಂದು ಅಕ್ಕ ಏನೋ ಮೊಬೈಲ್ ಇಟ್ಕೊಂಡು ಬ್ಯುಸಿ ಆಗಿದ್ದಾರೆ. ಹಾಗೆ ಮಮ್ಮಿ ಕೂಡ ನೋಡ್ರಿ ಎಷ್ಟು ಚೆನ್ನಾಗಿ ಅಕ್ಷತೆ ಅರಶಿನ ಕುಂಕುಮ ಎಲ್ಲ ಇಟ್ಕೊಂಡು ಒಳ್ಳೆ ಚಿಕ್ಕ ಲಕ್ಷ್ಮಿ ಥರ ರೆಡಿಯಾಗಿದ್ದಾರೆ ಮಮ್ಮಿ. ಸೊ ನಮ್ಮ ಇವತ್ತಿನ ಪಯಣ ತುಮಕೂರು ಕಡೆಗೆ. ಬನ್ನಿ ಇವತ್ತು ಅವ್ರ ಮನೇಲೆ ವರಲಕ್ಷ್ಮಿನ ಯಾವ ಥರ ರೆಡಿ ಮಾಡಿದ್ದಾರೆ. ಹಾಗೆ ನಾನು ಹೋಗ್ತಾ ದಾರಿಲೇ ಗೋಮಾತೆನ ನೋಡಿದೆ. ಸೊ ಗೋಮಾತೆಗೆ ಸ್ವಲ್ಪ ಹಣ್ಣು ಕೊಟ್ಟು ನಮಸ್ಕಾರ ಮಾಡ್ಕೊಳ್ಳೋಣ, ಇವತ್ತು ಶುಕ್ರವಾರ ಅಂದ್ಕೊಂಡು ನಮಸ್ಕಾರ ಮಾಡಿಕೊಂಡೆ. ಸೊ ಅಲ್ಲಿಂದ ಮುಗಿಸ್ಕೊಂಡು ನಾನು ತಿರ್ಗಾ ಮತ್ತೆ ಕಾರ್ ಹತ್ತಿ ನಾನು ತುಮಕೂರಿಗೆ ಹೋಗಿದ್ದು. ಸೊ ತುಮಕೂರಲ್ಲೇ ಹೆಗ್ಗೆರೆಗೆ ಹೋದ್ವು. ಹೆಗ್ಗೆರೆಯಲ್ಲಿ ಹೋಗಿದ ತಕ್ಷಣ ನನ್ನ ಮಗಳು ನನ್ನ ನೋಡಿ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ನನ್ನ ತಪ್ಪಿಕೊಂಡು ಮುದ್ದಾಡಿದ್ಲು. ಸೊ ಅಲ್ಲಿ ಅಂತೂ ಪುಟಾಣಿಯಾಗಿ ಲಕ್ಷ್ಮಿನ ಇಷ್ಟು ಚೆನ್ನಾಗಿ ಮುದ್ದಾಗಿ ಅಲಂಕಾರ ಮಾಡಿದ್ಲು ಅಂದರೆ ನಿಜವಾಗ್ಲೂ ಹೋಗಿದ ತಕ್ಷಣ ಖುಷಿ ಆಯಿತು. ಲೇಪಕ ಬಂದು ಲಕ್ಷ್ಮೀ ಸಹಸ್ರನಾಮ ಓದ್ತಾಯಿದ್ರು. ಸರಿ ನಾವು ಹೋಗಿದ ತಕ್ಷಣ ಆಮೇಲೆ ಹೋಗಿ ಮಗಳು ಅಲಂಕಾರ ಎಲ್ಲ ತೋರಿಸಿದ್ಲು, ನೋಡಿ ಮಮ್ಮಿ ಅಂತ. ನಿಜವಾಗ್ಲೂ ತುಂಬಾ ಖುಷಿ ಆಯಿತು ಅವಳು. ಯಾಕಂದರೆ ಫಸ್ಟು ಟೈಮ್ ಈ ಥರ ಒಂದು ಲಕ್ಷ್ಮಿ ಅಲಂಕಾರ ಮಾಡಿರೋದು. ನಮ್ಮಲ್ಲೆಲ್ಲ ಮಾಡಬೇಕಾದ್ರೆ ಮಮ್ಮಿ ನನಗೆ ಅದೆಲ್ಲ ಅಲಂಕಾರ ಬರಲ್ಲ ಅಂತ ಹೇಳ್ತಿದ್ಲು. ಆದರೆ ಅತ್ತೆ ಮನೆಗೆ ಹೋಗಿದ ತಕ್ಷಣ ಇಷ್ಟು ಜವಾಬ್ದಾರಿ ನೋಡಿ ಎಷ್ಟು ಚೆನ್ನಾಗಿ ಕೆಲಸ ಕಲಿತು ಮಾಡಿದಾಳೆ. ಅವ್ರ ಅತ್ತೆ ಅಂತೂ ತುಂಬಾ ಹೊಗಳ್ತಿದ್ರು. ಆಮೇಲೆ ನಾವು ಆರತಿ ಕೂಡ ಮಾಡಿದ್ವಿ. ಸೊ ಆರತಿ ಆಗಿದ ತಕ್ಷಣ ನಾವು ಬಂದು ಅಕ್ಷತೆ ಹೂವೆಲ್ಲ ತೊಗೊಂಡು ಸೊ ಲಕ್ಷ್ಮೀ ದೇವಿಗೆ ಹಾಕಿ ನಾವು ಕೂಡ ವರ ಕೇಳ್ಕೊಂಡ್ವು, ಒಳ್ಳೆಯದಾಗಲಿ ಅಂತ ಕೇಳ್ಕೊಂಡ್ವು. ಆದರೂ ನನ್ನ ಮಗಳು ಫಸ್ಟ್ ಟೈಮ್ ಲಕ್ಷ್ಮಿ ಇಟ್ಟಿರೋದು ತುಂಬಾ ಚೆನ್ನಾಗಿಟ್ಟಿದ್ಲು. ಅದಂತೂ ತುಂಬ ಖುಷಿ ಇತ್ತು. ಯಾಕೆ ಅಂತಂದರೆ ಅತ್ತೆ ಮನೆ ಸೊಸೆ ಜವಾಬ್ದಾರಿನೂ ಚೆನ್ನಾಗಿದೆ. ಮತ್ತು ಅವ್ರ ಅತ್ತೆಗಂತೂ ಸೊಸೆ ಅಪ್ಪ ಇಷ್ಟು ಚೆನ್ನಾಗಿ ಲಕ್ಷ್ಮಿ ಇಟ್ಟಿದ್ದಾಳೆ, ಎಷ್ಟು ಇದು ಮಾಡಿದ್ದಾಳೆ ಅಂತ ಖುಷಿ. ಆಮೇಲೆ ಪೂಜೆಲ್ಲ ಆದಮೇಲೆ ಹೇಳ್ತಿದ್ರು ಅವ್ರ ಅತ್ತೆ, ಅಮ್ಮ ಲಕ್ಷ್ಮಿಗೆ ದೃಷ್ಟಿ ತೆಗಿ ಅಂತ. ಸೊ ಆ ಲಕ್ಷ್ಮಿ ದೃಷ್ಟಿ ತೆಗೆದ್ಮೇಲೆ ನಾನು ನಮ್ಮ ಲಕ್ಷ್ಮಿಗೆ ದೃಷ್ಟಿ ತೆಗಿಬೇಕಲ್ವ. ಹಾಗೆ ನಾನು ನನ್ನ ಮಗಳಿಗೆ ದೃಷ್ಟಿ ತೆಗೆದು ತುಂಬಾ ದೃಷ್ಟಿಯಾಗಿತ್ತು. ನನ್ನ ಮಗಳಿಗೆ ದೃಷ್ಟಿ ತೆಗೆದು ಆಮೇಲೆಲ್ಲ ಒಬ್ಬಟ್ಟು ಊಟ ಮಾಡಿ ಸೊ ಅಲ್ಲಿಂದ ನಾವು ಬೆಂಗಳೂರಿಗೆ ಹೋಗೋಣ ಅಂದ್ಕೊಂಡು ನಾನು ಕುಂಕುಮ ತೊಗೊಂಡು ಸೊ ನಾವು ಬೆಂಗಳೂರಲ್ಲೇ ಬಂದು ಮತ್ತೆ ನಾನು ಸಂಜೆ ಮನೇಲಿ ದೀಪ ಹಚ್ಚಬೇಕು, ಟೈಮ್ ಆಗುತ್ತೆ ಅಂದ್ಕೊಂಡು ಹೊರಟೆ. ಸೊ ಇವತ್ತಂತೂ ನನ್ನ ಒಂದು ದಿನ ಅಂತೂ ಮರೆಯೋದಕ್ಕೆ ಆಗಲ್ಲ. ಅದರಲ್ಲಿ ನನ್ನ ಮನೆ ಮುದ್ದು ಲಕ್ಷ್ಮಿ, ಅವಳಿಟ್ಟಿರೋ ಮುದ್ದು ಲಕ್ಷ್ಮಿ ಎರಡು ನೋಡಿ ಇವತ್ತಂತೂ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯಿತು. ಸೊ ಖುಷಿಯಾಗಿ ಹಾಗೆ ನಾವೆಲ್ಲ ಒಂದು ಗ್ರೂಪ್ ಫೋಟೋಸ್ ಎಲ್ಲ ತೆಗೆಸ್ಕೊಂಡ್ವು, ನಾನು ಯಜಮಾನ್ರು ನಮ್ಮ ಬೀಗರು ಎಲ್ಲರೂ. ಸೊ ಫೋಟೋ ತೆಗೆಸ್ಕೊಂಡು ಇವತ್ತಂತೂ ದಿನ ಮರೆಯೋಂಗೆ ಇಲ್ಲ. ಸೊ ಅಲ್ಲಿಂದ ಎಂಜಾಯ್ ಮಾಡ್ಕೊಂಡ್ಬಂದು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಇವತ್ತಿನ ನಮ್ಮ ದಿವಸ.